ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸುರತ್ಕಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಮತ್ತು ನನ್ನ ಅಪ್ಪಯ್ಯ. ಹಾಗೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ಅದರ ಜೊತೆಗೆ ಸ್ಪೆಷಲ್ ಇದೆ, ಏನೋ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೇನೆ. ಆನ್ ದ ವೇ ನೋಡಿ, JCB ರೋಡಲ್ಲಿ ನಮ್ಮ ಹೈವೇದಲ್ಲಿ ಏನೋ ಕಾರ್ಬಾರ ನಡೆಸಿದೆ. ಈ JCB ಉಂಟಲ್ವಾ, ಎಲ್ಲ ಕಡೆ ಹೀಗೇನೆ ಕಾಣ್ತಾ ಇರುತ್ತೆ ಸುರತ್ಕಲ್ಲಲ್ಲಿ, ಆಯಿತಾ. ಎಲ್ಲಿ ನೋಡಿದರೂ ಅಲ್ಲಿ JCB ನೋಡಿ, ಏನೋ ಕಾರ್ಬಾರು. ಹಾಗೆ ಹೋಗ್ತಾ ಇದ್ದಂಗೆ ಇನ್ನೊಂದು ಕತೆ ನೋಡಿ. ಯಬ್ಬೇ, ನೋಡಿದ್ರಾ? ಇಲ್ಲಿ ನೋಡಿ, ಇದೆಲ್ಲ ಬಿದ್ದೋಗಿದೆ. ಯಾಕೆ ಗೊತ್ತುಂಟಾ? ಒಂದು ಕೋಳಿಗಳನ್ನು ತುಂಬಿಸಿಕೊಂಡಿದ್ದ ಲಾರಿ ಏನಿದೆ, ಅದು ಇಲ್ಲಿ ಬಂದು ಬಡಿದು ಬಿದ್ದದಂತೆ. ನೋಡಿ ಕತೆ ಹೇಗಾಗಿದೆ. ಯಾರಾದರೂ ಈ ಸೈಡಲ್ಲಿ ಹೋಗ್ತಾ ಇದ್ರೆ ಆ ಜನರ ಕತೆ ಏನಾಗ್ತಿತ್ತು ನೋಡಿ. ಇಲ್ಲೆಲ್ಲ ಈ ಕತೆ ಆಗಿದೆ. ಕೋಳಿಗಳನ್ನೆಲ್ಲ ಜನರು ಕದ್ಕೊಂಡು ಹೋದ್ರಂತೆ. ಬೆಳಗ್ಗೆ 6 ಗಂಟೆಗೆ ಆದದಂತೆ. ಅಷ್ಟೊತ್ತಿಗೂ ಕದಿಲಿಕ್ಕೆ ಜನ ಬರ್ತಾರೆ ನೋಡಿ. ಇದೆಲ್ಲ ಕತೆ ಆಗಿದೆ. ಡ್ರೈವರನಿಗೆ ಏನಾಗಲಿಲ್ಲಂತೆ, ಪುಣ್ಯ, ಆಯಿತಾ. ಇದೆಲ್ಲ ಕತೆ. ಕಬ್ಬಿಣದ ಈ ಸಲಾಕೆಗಳೆಲ್ಲ ಮುರಿದು ಬಿದ್ದಿವೆ. ಎಂಥ ಅವಸ್ಥೆ ಮಾರೇರಿ. ಬೆಳಗ್ಗೆ 6:30ವರೆಗೆ ಹೀಗೆಲ್ಲ ಕತೆ ಆಗಿದೆ. ಅದರಲ್ಲೂ ಕೂಡ ಕೋಳಿಗಳನ್ನೆಲ್ಲ ಕೊಂಡೋಗಿದ್ದಾರಂತೆ ಜನರು. ಓಡಿ ಬಂದು ಒಂದು ಕೋಳಿ ಇಲ್ಲಂತೆ ಅಂತ. ಮತ್ತು ಮುಂದೆ ಈ ಕಬ್ಬಿಣದ ರಾಡ್ಗಳನ್ನು ಕೂಡ ಎತ್ಕೊಂಡು ಹೋಗಿದ್ದಾರಂತೆ. ನೋಡಿ ಅಂತೆ, 6 ಗಂಟೆಗೆ ಮಾಡಿದ ಕೆಲಸ ಇಲ್ಲೆಲ್ಲ ಖಾಲಿ ಇದೆ, ಅದನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳೋದು. ಅಂದರೆ ರಾಡ್ ಕೂಡ ಪುಕ್ಕಟೆ ಸಿಗ್ತದಲ್ಲ, ಹೇಗೂ ಮುರಿದು ಬಿದ್ದಿದೆ, ಮನೆಗೆ ಏನಾದ್ರು ಯೂಸ್ ಆಗ್ತದೆ ಅಂತ. ಇದು ನೋಡಿ, ಪರ್ಫೆಕ್ಟ್ ಜಾಗ ಬಂತು. ಎಲ್ಲಿ ಗೊತ್ತುಂಟಾ? ಇಲ್ಲೆಲ್ಲ ಕೊಂಡೋಗ್ಬಿಟ್ಟಿದ್ದಾರಂತ. ನೋಡಿ, ಅಲ್ಲಿಂದ ಹೂತದ್ದನ್ನು ತೆಗೆದುಕೊಂಡೋಗ್ಬಿಟ್ಟಿದ್ದಾರೆ. ನೋಡಿ ಹೇಗಿದ್ದಾರೆ ಜನ ಅಂತ. ಏನು ಮಾಡೋಕ್ಕಾಗಲ್ಲ, ಪ್ರಪಂಚ ಹೀಗೆ. ಎಲ್ಲ ದುಬಾರಿ ಅನ್ನುವಾಗ ಪುಕ್ಕಟೆ ಏನು ಸಿಗ್ತದೆ ಅದನ್ನು ಜನ ಕೊಂಡೋಗ್ಬಿಡ್ತಾರೆ. ಅದು ಗೌರ್ಮೆಂಟದ್ದಾದರೆ ಏನು ಅಲ್ವಾ, ತಮಗೆ ಸಿಕ್ಕಷ್ಟು ಬಂತು ಅಂತ ಕೆಲವರ ಮೆಂಟಾಲಿಟಿ ಇರುತ್ತೆ. ಪುಕ್ಕಟೆ ಸಿಕ್ಕಷ್ಟು ಬಂತು ಅಂತ. ಆಯಿತು, ನಾನು ನೆಕ್ಸ್ಟ್ ಈಗ ಹೋಗಿದ್ದು ಅಗರಿ ಎಂಟರ್ಪ್ರೈಸಸ್ಸಿಗೆ. ಅಲ್ಲಿಗೆ ಬಂದಿದ್ದು ಕಣ್ರಿ, ಏನೋ ತಗೊಳ್ಳೋಕ್ಕೆ. ನೋಡ್ತಾ ಇರಿ ಏನು ತಗೋತೇನೆ ಅಂತ. ನಿಮಗೆಲ್ಲ ಅಂದಾಜಾಗಿರ್ಬೋದಲ್ಲ. ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಸುರತ್ಕಲ್ಲಲ್ಲಿ ಹಲಸಿನ ಮೇಳ ಆಗಿತ್ತಲ್ವ. ಅಲ್ಲಿ ಅಗರಿ ಎಂಟರ್ಪ್ರೈಸಸ್ ಮಾಲೀಕರು ಶ್ರೀ ರಾಘವೇಂದ್ರ ಸರ್ ಮತ್ತು ಅವರ ಮಿಸ್ಸೆಸ್ಸು ವೀಣಾ ಮೇಡಮ್ ಜೊತೆಗೆ ನಾನು ಸೇಮಿಗೆ ಮೆಷಿನನ್ನು ಪ್ರಮೋಟ್ ಮಾಡಿದ್ದೆ ನೋಡಿ. ಸೇಮಿಗೆ ಮಾಡಿ ತೋರಿಸಿದ್ದೆ, ಅದರ ವಿಡಿಯೋ ಹಾಕಿದ್ದೇನಲ್ವ. ಅದೇ ಸೇಮಿಗೆ ಮೆಷಿನನ್ನು ನಾನು ಇಲ್ಲೇ ತೊಗೊಳ್ಳೋಕ್ಕೆ ಬಂದದ್ದು. ನಾನು ಪ್ರಮೋಟ್ ಮಾಡಿ ಅದನ್ನು ತೊಗೊಳ್ಳದೇ ಇರೋಕ್ಕಾಗತ್ತಾ ಹೇಳಿ ಅಲ್ವಾ. ಸೊ ಓಪನ್ ಮಾಡೋಣ ಬಾಕ್ಸನ್ನು. ಹಾಗೆ ನನ್ನ ಫ್ರೆಂಡ್ ಪ್ರಮೀಳಾ ಅವರು ಆ ಬಾಕ್ಸನ್ನು ಓಪನ್ ಮಾಡ್ತಿದ್ದಾರೆ. ಅದು ಹೀಗೆ ಆಪ್ರೇಟ್ ಆಗುತ್ತೆ ಅಂತ ತೋರಿಸ್ತಾರೆ. ಸೊ ನೀವು ನೋಡ್ಕೊಂಡು ಬನ್ನಿ. ಹಾಗೆ 3-4 ಪ್ಲೇಟ್ಸ್ಗಳೆಲ್ಲ ಇರುತ್ತೆ ಎಕ್ಸ್ಟ್ರಾ. ಈಗ ಅದನ್ನು ಓಪನ್ ಮಾಡ್ತಿದ್ದಾರೆ ನೋಡಿ. ಹಾಗೆ ಈ ಬಾಕ್ಸಲ್ಲಿ ನೋಡಿ, ಇದರಲ್ಲಿ ಬಂದವನ್ನು ತುಂಬಿದ್ರಾಯಿತು. ನಾವು ಸೇಮಿಗೆ ಬಂದ ಏನಿರುತ್ತೆ ಅದರಲ್ಲಿ ತುಂಬಿದ್ರಾಯಿತು. ಹಾಗೆ ಪ್ಲೇಟ್ಸ್ಗಳು ಕೂಡ ನೋಡಿ ಹೀಗೆ ಹಾಕುವಂಥದ್ದು. ಈ ಇದರಲ್ಲಿ ಒಂದು 5-6 ಟೈಪ್ ಬರುತ್ತೆ. ಬೇರೆ ಬೇರೆ ಟೈಪ್ ಸೇಮಿಗೆ ಅಥವಾ ನೂಡಲ್ ಏನು ಹೇಳ್ತೇವೆ ಅದನ್ನು ಮಾಡ್ಬೋದು. ಕವರಲ್ಲಿ ಇರುತ್ತೆ ಅದು ಕೂಡ. ಹೀಗೆ ಫಿಕ್ಸ್ ಮಾಡಿದ್ರಾಯಿತು ನೋಡಿ. ಆರಾಮ, ಏನು ಕಷ್ಟ ಇಲ್ಲ ಆಯಿತಾ. ಬಟನ್ ಆನ್ ಮಾಡಿದ್ರಾಯಿತು. ಸೇಮಿಗೆ ಬಂದವನ್ನು ಹೀಗೆ ಅದು ದೂಡ್ಬಿಡುತ್ತೆ. ಆಗ ಅದು ಯಾವುದರಲ್ಲಿ ಪ್ಲೇಟ್ಸಲ್ಲಿ ಯಾವ ಟೈಪಲ್ಲಿ ನಾವು ಬೇಕಂತ ಹಾಕಿದ್ದೇವಲ್ಲ ಅದರಲ್ಲಿ ಸೇಮಿಗೆ ಬಂದ್ಬಿಡುತ್ತೆ. ಸಿಂಪಲ್ ಅಲ್ವಾ. ನೋಡಿ ಬಟನ್ ಇಲ್ಲಿರುತ್ತೆ. ಚಾರ್ಜ್ ಮಾಡ್ಕೊಂಡ್ರಾಯ್ತು, ಟಕ್ ಅಂತ ಆನ್ ಮಾಡಿದ್ರಾಯ್ತು. ಸೇಮಿಗೆ ರೆಡಿ. ಒಂದು ರೆಡಿ ಮಾಡೋದಷ್ಟೇ ನಿಮ್ಮ ಕೆಲಸ. ಮೊದಲಿನ ಕಾಲದ ಥರ ಸೇಮಿಗೆ ಮಾಡೋದಂದರೆ ಒಂದು ದೊಡ್ಡ ಕಷ್ಟ ಆಯಿತಾ. ನಮ್ಮ ಅಜ್ಜಿ ತಾತಂದಿರ ಕಾಲದಿಂದ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ನಮಗೆ ಈಗ ಕಷ್ಟ ಅಲ್ವಾ ಅದು. ಹಾಗಾಗಿ ನಮ್ಮಂಥವರಿಗೆ ಇದೆಲ್ಲ. ಸೊ ಪ್ರಮೀಳಾ ಪ್ಯಾಕ್ ಮಾಡ್ತಿದ್ದಾರೆ. ಮ್ಯಾನೇಜರ್ ಸಂತೋಷ್ ಅವ್ರ ಹತ್ರ ಕೇಳೋಣ ಏನು ಕತೆ ಅಂತ, ಚಾರ್ಜ್ ಎಷ್ಟು ಬೇಕಂತ. ಎಷ್ಟೊತ್ತು ಚಾರ್ಜ್ ಆಗಲಿಕ್ಕೆ ಎಷ್ಟೊತ್ತು ಬೇಕೇನಲ್ಲ? ಒಂದು 1 hour 2 hour ಬರ್ತದಲ್ಲ. ಸೊ ಕೇಳಿಸ್ಕೊಂಡ್ರಲ್ವ, 1 hour ಚಾರ್ಜ್ ಮಾಡಿದರೆ ಸಾಕಂತ. ಹಾಗಾಗಿ ನೀವು ಕೂಡ ಬಂದು ತೊಗೊಂಡೋಗ್ಬೋದು. ನಾನು ಆಲ್ರೆಡಿ ಹಲಸಿನ ಮೇಳದಲ್ಲಿ ಸೇಮಿಗೆ ಮಾಡೋದನ್ನು ತೋರಿಸಿಬಿಟ್ಟಿದ್ದೇನೆ. ಹಾಗೆ ಇದು ನೋಡಿ, ಬಂದವನ್ನು ತೆಗೆಯುವಂಥದ್ದು. ಅದು ಆದಂಗೆ. ಹಾಗೆ ಇನ್ನೊಂದು ತಗೊಳ್ಬೇಕಂತಿದೆ, ಏನು ಅಂತ ತೋರಿಸ್ತಿದ್ದೆ ನಾನು. ಇದುವೇ ಅದು
ಸ್ಯಾಂಡ್ವಿಚ್ ಮೇಕರ್ ತುಂಬ ವರ್ಷದ ಆಸೆ ಆಯಿತಾ ನನಗೆ. ನನ್ನ ಮಗಳು ಚಿಕ್ಕವಳಿದ್ದಾಗಿಂದ ಅಮ್ಮ ಸ್ಯಾಂಡ್ವಿಚ್ ಮಾಡಿಕೊಡು, ಎಲ್ಲರ ಮನೆಯಲ್ಲಿ ಉಂಟು ಅಂತ ಹೇಳ್ಕೊಂಡಿದ್ಲು. ತರಲಿಕ್ಕೆ ಆಗಲಿಲ್ಲ ಆಯಿತಾ. ತರಬೇಕಂತ ಮಗಳು ದೊಡ್ಡಾದ್ಲಿಗೆ ಏನು ಮಾಡೋದು, ಈಗಾದರೂ ತಂದುಕೊಟ್ಟು ಮನೆಯಲ್ಲೇ ಸ್ಯಾಂಡ್ವಿಚ್ ಮಾಡಿ ಕೊಡೋಣ ಅಂತ ತೊಗೊಂಡೆ ಆಯಿತಾ. ಹಾಗೆ ಇದು ನನ್ನ ಹೆಸರಿಂದೇ ಕಂಪೆನಿ, ಸುಜಾತಾ ಕಂಪೆನಿ. ಹಾಗೆ ತಗೊಂಡೆ, ಚೆನ್ನಾಗಿದೆ. 2 ಸ್ಯಾಂಡ್ವಿಚ್ ಎಟ್ ಎ ಟೈಮ್ ಮಾಡ್ಬೋದು, ಚೆನ್ನಾಗಿ ಬರುತ್ತಂತೆ ಇದು ಸುಜಾತಾ ಕಂಪೆನಿ. ಸೊ ಅದನ್ನು ಕೂಡ ಖರೀದಿ ಮಾಡಿದೆ. ತುಂಬ ಕಮ್ಮಿ ರೇಟ್ ಆಯಿತಾ. ಮತ್ತು ಅವರು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಬೇಕಾದರೆ ಶಾಪಿಗೆ ಹೋಗಿ ನೀವು ವಿಚಾರಿಸ್ಕೊಳ್ಳಿ, ತುಂಬಾ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಆ್ಯಕ್ಚುಲಿ ನಾನು ಒಂದು ಸ್ಯಾಂಡ್ವಿಚ್ ಮಾಡೋದು ತೊಗೊಳ್ಳುವ ಅಂತಿದ್ದೆ, ಆದರೆ ಇರಲಿಲ್ಲ ಅಲ್ಲಿ. ಇತ್ತು ಬೇರೆ ಬೇರೆ ಕಂಪನಿದು, ತುಂಬ ಕಾಸ್ಟ್ಲಿ ಇತ್ತು. ಬೇಡ ಇರಲಿ ಬಿಡಿ, ಇದು ಒಳ್ಳೆ ಬರ್ತಿದೆ, ತುಂಬ ಜನ ಕೊಂಡೋಗಿದ್ದಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಈ ಕಂಪೆನಿದೇ ತೊಗೊಂಡೆ. ಮತ್ತು ನನ್ನ ಹೆಸರು ಇದೆ ಅಂದಮೇಲೆ ಬೆಸ್ಟ್ ಇದ್ದೇ ಇರುತ್ತೆ ಅಲ್ವಾ. ಹಾಗೆಯೇ ನಮ್ಮ ತಂದೆ ನಾನು ತಿರ್ಗಾ ಸೋಫಾ ನೋಡೋಕೆ ಹೋದ್ವಿ. ನಮ್ಮ ಸೋಫಾ ಅಂತೂ 4 ವರ್ಷದ ಮೇಲಾಯಿತು. ಇತ್ತೀಚೆಗಂತೂ 1 ವರ್ಷದಿಂದ ತೀರಾ ಹರಿದೇ ಹೋಗಿದೆ. ತುಂಬ ವರ್ಷ ಇತ್ತು. ನನ್ನ ಮದುವೆ ಟೈಮಲ್ಲಿ ನನ್ನ ಗಂಡ ಮಾಡಿಸಿದ್ದಲ್ವ. ಇನ್ನೇನು ಬರುತ್ತೆ, ಇಷ್ಟು ವರ್ಷ ಬಾಳಿಕೆ ಬಂದದೇ ದೊಡ್ಡದು. ಹಾಗಾಗಿ ನೋಡೋಣ ಅಂತ ಆಗೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದೇವೆ. ಆದರೂ ಇದನ್ನೇ ತಿರ್ಗಾ ಹಾಗೆ ಮುಂದೂಡ್ತಾ ಇದ್ದೇವೆ. ತರೋದನ್ನು ಪೋಸ್ಟ್ಪೋನ್ಮೆಂಟ್ ನಡೀತಾ ಇದೆ. ಮತ್ತೆ ತೊಗೊಳ್ಳುವಂಥ ಇತ್ತೀಚೆಗಂತೂ ತೀರಾ ಹರಿದೋಗಿದೆ. ಹಾಗೆ ಇದೆರಡು ಸೋಫಾ ಇಷ್ಟ ಆಯಿತು ನಮಗೆ. ಹಾಗೆ ಪ್ರಮೀಳಾ ಅವರು ಅಳತೆ ನೋಡ್ತಿದ್ದಾರೆ. 3 ಸೀಟರು 5 ಸೀಟರ್ ಅಲ್ವ, ಎಷ್ಟು ಉದ್ದ ಬರುತ್ತೆ ಏನು ಕತೆ ಅಂತ ನೋಡಬೇಕು, ತೊಗೋಬೇಕಂತ ಉಂಟು. ಸದ್ಯಕ್ಕೆ ಇದೆರಡಂತೂ ತೊಗೊಂಡು ಬಂದೆ, ಸ್ಯಾಂಡ್ವಿಚ್ ಮೇಕರ್ ಮತ್ತು ನೂಡಲ್ ಮೇಕರ್. ಸೊ ಫೈನಲಿ ನನ್ನ ಬಿಲ್ ಕೂಡ ಬಂದಾಯಿತು, ಪೇಮೆಂಟ್ ಕೂಡ ಆಯಿತು. ಇನ್ನು ನಾನು ಮನೆಗೆ ಹೊರಡೋದು. ಹಾಗೆ ಇದೆ ನೋಡಿ, ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ. ನೀವು ಕೂಡ ಹೋಗಿ ತೊಗೊಂಡು ಬನ್ನಿ. ಮತ್ತು ಸ್ಯಾಂಡ್ವಿಚ್ ಮೇಕರ್ ಕೂಡ ನೋಡಬೇಕು ಮಾಡಿ ಹೇಗೆ ಬರುತ್ತೆ ಅಂತ ಮತ್ತೆ ತಿಳಿಸ್ತೇನೆ. ಸೊ ಎಲ್ಲರೂ ಕೂಡ ಟಾಟಾ ಮಾಡ್ತಿದ್ದಾರೆ ನಿಮಗೆ. ಹೊರಡೋಣವಾ? ಮತ್ತು ಇವರು ನಮ್ಮ ಅಗರಿ ಎಂಟರ್ಪ್ರೈಸಸ್ ಮಾಲೀಕರಾದ ಶ್ರೀ ರಾಘವೇಂದ್ರ ಸರ್ ಮಗ ಅಭಿನೀತ್ ಅಂತ, ಇವರು ಕೂಡ ಶಾಪಲ್ಲಿರ್ತಾರೆ. ಅವರು ಕೂಡ ನಿಮಗೆ ಹಾಯ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಹಾಯ್ ಮಾಡಿಬಿಡಿ ಅವರಿಗೆ. ಸೊ ಅಗರಿ ಎಂಟರ್ಪ್ರೈಸಸ್ಸಿಗೆ ಟಾಟಾ ಬೈ ಬೈ ಹೇಳ್ತಾ ನಾನು ಮನೆಗೆ ಹೊರಟೆ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.